ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಫ್ರೆಂಡ್ಸ್. ಎಲ್ರಿಗೂ ಫ್ರೆಂಡ್ಶಿಪ್ ಡೇಯ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಶಿಪ್ ಡೇನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆಗಸ್ಟ್ ಮೊದಲನೇ ಭಾನುವಾರ ದಿನ ಫ್ರೆಂಡ್ಶಿಪ್ ಡೇನ ಆಚರಣೆ ಮಾಡಲಾಗುತ್ತೆ. ಅಂದರೆ ಇವತ್ತು ಆಗಸ್ಟ್ 3ನೇ ತಾರೀಕು, ಈ ವಾರ ಇವತ್ತಿನ ದಿನ ಫ್ರೆಂಡ್ಶಿಪ್ ಡೇನ ಆಲ್ ಓವರ್ ಸುಮಾರು ಎಲ್ಲ ಇಡೀ ದೇಶಗಳಲ್ಲಿ ಆಯಿತು, ಎಲ್ಲ ಜಗತ್ತಿನ ಎಲ್ಲ ಕಡೆ ಇವತ್ತು ಫ್ರೆಂಡ್ಶಿಪ್ ಡೇನ ಆಚರಣೆ ಮಾಡಲಾಗುತ್ತೆ. ಇದು ಅಮೆರಿಕಾದಲ್ಲಿ 1935ರಿಂದ ಸ್ಟಾರ್ಟ್ ಮಾಡಿತ್ತು. ಅಂದರೆ ಒಂದು ಮನುಷ್ಯನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಫ್ರೆಂಡ್ ಬೇಕೇ ಬೇಕು. ಅಂದರೆ ಏಕಾಂಗಿಯಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏಕಾಂಗಿಯಾಗಿ ಇದ್ದಾಗ ಅವರಿಗೊಂದು ಏನೋ ಒಂದು ಜೊತೆಯಲ್ಲಿ ಒಬ್ಬರು ಫ್ರೆಂಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇವತ್ತಿನ ದಿನವನ್ನು ಒಂದು ಫ್ರೆಂಡ್ಶಿಪ್ ಡೇ ಅಂತ ಅದನ್ನು ಸೆಲೆಬ್ರೇಟ್ ಮಾಡೋದನ್ನು ಮಾಡಿದ್ದಾರೆ. ಯಾರಿಗೆ ಮನುಷ್ಯನಿಗೆ ನೋಡಿ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ತುಂಬ ಜನ ಹಲವಾರು ಫ್ರೆಂಡ್ಸ್ ಇಲ್ಲ ಅಂದರೂ ಒಬ್ಬರು ಇಬ್ಬರು ಅಂತೂ ಇದ್ದೇ ಇರ್ತಾರಲ್ವ. ನಮ್ಮ ಒಂದು ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಫ್ರೆಂಡ್ಸನ್ನ ಬಿಟ್ಟರೆ ಮತ್ತು ಯಾರೂ ಸಾಧ್ಯ ಇಲ್ಲ. ಹಾಗೆ ನಾವು ಬಾಲ್ಯದಲ್ಲೂ ತುಂಬ ಫ್ರೆಂಡ್ಸನ್ನು ಮಾಡ್ಕೊಳ್ತೀವಿ. ನಮಗೆ ಸ್ಕೂಲಿನ ಡೇಸಲ್ಲಿ ಫ್ರೆಂಡ್ಶಿಪ್ಪು ತುಂಬ ಆಗಿರುತ್ತೆ. ಆಮೇಲೆ ದೊಡ್ಡವರಾಗ್ತಾ ಹೋದಂಗೆ ಇನ್ನೂ ಜಾಸ್ತಿ ಫ್ರೆಂಡ್ಸ್ಗಳು ಬರ್ತಾ ಹೋಗ್ತಾರೆ ಮಧ್ಯದಲ್ಲಿ. ಹಾಗೆ ಲೈಫ್ ಲಾಂಗ್ ಉದ್ದದಲ್ಲೂ ಫ್ರೆಂಡ್ಸು ಸಿಗ್ತಾನೆ ಹೋಗ್ತಾರೆ. ಎಷ್ಟೋ ಜನ ಮಧ್ಯದಲ್ಲಿ ಬರ್ತಾರೆ ಹೋಗ್ತಾರೆ. ಕೆಲವರು ಇರ್ತಾರೆ ಜೊತೆಲಿ, ಕೆಲವರು ಮಧ್ಯದಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮಿಂದ ದೂರ ಆಗಿಬಿಡ್ತಾರೆ. ಆದರೆ ನಮ್ಮ ಒಂದು ಫ್ರೆಂಡ್ಶಿಪ್ ಡೇ, ಫ್ರೆಂಡ್ ಇರೋದು ತುಂಬ ಅತ್ಯಮೂಲ್ಯವಾದ ಒಂದು ಗಿಫ್ಟು. ನಮಗೆ ಫ್ರೆಂಡ್ ಅನ್ನೋ ಸಿಗೋವಂಥದ್ದು ತುಂಬ ಅತ್ಯಂತ ಪ್ರೆಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲಿ ಒಬ್ಬರು ಇಬ್ಬರು ಹೀಗೆ ತುಂಬ ಅತ್ಯಂತ ಪ್ರಿಯವಾದ ಫ್ರೆಂಡ್ಸ್ ಇದ್ದರೂ ಸಾಕು. ನಮಗೆ ನೂರಾರು ಫ್ರೆಂಡ್ಸ್ ಬೇಕು ಅಂತೇನಿಲ್ಲ. ಹಾಗೆ ನಾವು ಸ್ಕೂಲ್ ಡೇಸಲ್ಲೂ ಅಷ್ಟೇ ಬಹಳಷ್ಟು ಜನ ನಂದು ಲೈಫಲ್ಲಂತೂ ಒಂದು 4-5 ಫ್ರೆಂಡ್ಸ್ ಇದ್ದರು. ನಾವು ತುಂಬ ಚೆನ್ನಾಗಿ ಜೊತೆಲಿ ಎಂಜಾಯ್ ಮಾಡ್ತಿದ್ವಿ. ಕಾಲೇಜ್ ಡೇಸಲ್ಲೂ ಹಾಗೆ ಬೇರೆ ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ಆದರೆ ಆ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿರ್ತಾರಲ್ಲ, ಅದು ಲಾಸ್ಟ್ ತನಕನೂ ಇರೋದು ತುಂಬ ಒಂದು ಖುಷಿ ಕೊಡುತ್ತೆ. ಭಾಳಷ್ಟು ಜನರಿಗೆ ಅದು ಆಮೇಲೆ ದೂರ ಆಗ್ತಾ ಹೋಗ್ತಾರೆ, ಕೆಲವೊಬ್ಬರು ಜೊತೆಲೇ ಇರ್ತಾರೆ. ಹಾಗೆ ನನ್ನ ಜೊತೆನೂ ಒಂದು 2-3 ಜನ ಅಂತೂ ಈಗಲೂ ಇದ್ದಾರೆ. ಬಟ್ ಆಮೇಲೆ ನಾವು ಹೀಗೆ ನಮ್ಮ ಪ್ರಪಂಚ ನಾವು ಬೆಳೀತಾ ಹೋದಂಗೆ, ಜನರಲಿ ನಾವು ಮಿಕ್ಸ್ ಆಗ್ತಾ ಹೋದಂಗೆ ಇನ್ನೂ ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಆದರು. ಈ ಯೂಟ್ಯೂಬ್ ಜರ್ನಿಯಲ್ಲೂ ಕೂಡ ನನಗೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ, ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂದರೆ ಏನು? ಫ್ರೆಂಡ್ಸ್ ಅಂದರೆ ನಮ್ಮ ಕಷ್ಟ ಸುಖದಲ್ಲಿ ನಾವು ದಿನ ಇಡೀ ಮಾತಾಡಲಿಲ್ಲ ಅಂದರೂ ಬೇಜಾರಿಲ್ಲ. ನಾವು ಯಾವಾಗಲೂ ವರ್ಷಕ್ಕೊಮ್ಮೆ ಮಾತಾಡಿದ್ರೂ ಸರಿ. ಆದರೆ ನಮ್ಮ ಕಷ್ಟದ ದಿನಗಳಲ್ಲಿ ಅಥವಾ ನಮ್ಮ ಮುಖ್ಯವಾದ ದಿನಗಳಲ್ಲಿ ನಮ್ಮ ಜೊತೆ ಇರ್ತಾರಲ್ಲ, ಅವರೇ ನಿಜವಾದ ಫ್ರೆಂಡ್ಸ್. ನಾವು ಅವರನ್ನು ದಿನ ಇಡೀ ಮಾತಾಡ್ಕೊಂಡು ಅವ್ರ ಜೊತೆನೇ ಟೈಮ್ ಪಾಸ್ ಮಾಡಬೇಕು ಅಂತ ಇಲ್ಲ. ಆದರೆ ನಮ್ಮ ಒಂದು ದುಃಖಕ್ಕೋ ಅಥವಾ ನಮ್ಮ ಸುಖಕ್ಕೋ ಒಂದು ಸ್ಪಂದಿಸ್ತಾರಲ್ಲ, ಅದರಲ್ಲೂ ನಮ್ಮ ದುಃಖದಲ್ಲಿ ಸ್ಪಂದಿಸ್ತಾರಲ್ಲ, ಅವ್ರು ನಿಜವಾದ ಫ್ರೆಂಡ್ಸ್. ನಮ್ಮ ಕಷ್ಟದ ದಿನಗಳಲ್ಲಿ ಒಂದು ತುಂಬ ಆತ್ಮೀಯವಾದ ಮಾತನಾಡಿದವರು ತುಂಬ ಫ್ರೆಂಡ್ಸ್ ಅಂತ ನಾವು ಹೇಳ್ಬೋದು. ನಮಗೊಂದು ಸಮಾಧಾನ ಮಾಡ್ತಾರಲ್ಲ ನಮ್ಮ ಕಷ್ಟದ ಟೈಮ್ನಲ್ಲಿ, ಅವರು ನಮಗೆ ಒಂದು ಫ್ರೆಂಡ್ ಅಂತಲೇ ಹೇಳ್ಬೋದು. ಹೀಗೆ ನೀವು ಭಾಳಷ್ಟು ಸ್ಟೋರಿನೂ ಫ್ರೆಂಡ್ಶಿಪ್ ಮೇಲೆ ಈ ಥರ ಭಾಳಷ್ಟು ನಿಜ ಜೀವನದಲ್ಲೂ ಕಥೆನ ಕೇಳಿರ್ತೀರ, ನೋಡಿರ್ತೀರ. ನಮಗೆ ಹಲವಾರು ಫ್ರೆಂಡ್ಸ್ ಬರ್ತಾರೆ. ಆದರೆ ಕೆಲವರು ನಮ್ಮ ಲೈಫ್ನಲ್ಲಿ ಬಂದು ಏನಾದರೂ ವಿಷಯ ಹಿಂಡ್ಲಿಕ್ಕೂ ಬರ್ತಾರೆ. ಅವರು ಫ್ರೆಂಡ್ ಆಗಿರಲ್ಲ, ಫ್ರೆಂಡು ಅಂತ ಅಂದ್ಕೋತಾರೆ. ಚೆನ್ನಾಗಿದ್ಕೊಂಡು ಆಮೇಲೆ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ. ಅಂಥವ್ರು ಫ್ರೆಂಡ್ ಆಗಿರಲ್ಲ. ಅವರು ಭಾಳಷ್ಟು ಜನರಲ್ಲಿ ಈ ಲೈಫಲ್ಲಿ ಆಗಿರುತ್ತೆ. ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋದಿರುತ್ತೆ ನೋಡಿ. ಇವತ್ತಿನ ದಿನ, ಇವತ್ತು ಭಾನುವಾರ, ಅದೇ ಮೊದಲನೇ ಭಾನುವಾರ, ಆಗಸ್ಟ್ ತಿಂಗಳದ ಮೊದಲನೇ ಭಾನುವಾರ, ಫ್ರೆಂಡ್ಶಿಪ್ ಡೇ ಸಲುವಾಗಿ ನೆನಪಿಗಾಗಿ ಒಂದು ಬ್ಯಾಂಡ್ ಕಟ್ತಾರೆ. ಅದು ಅಂದರೆ ಫ್ರೆಂಡ್ಸ್ ಫಾರ್ ಎವರ್ ಅಂತ. ಅದು ಒಂದು ನೆನಪಿಗಾಗಿ, ಅದು ಒಂದು ಫ್ರೆಂಡ್ಶಿಪ್ ಡೇ ನೆನಪಿಗಾಗಿ ಈ ಬ್ಯಾಂಡನ್ನು ಕಟ್ಟೋದು. ನೀವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ. ಆಮೇಲೆ ನಾನು ಒಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ಕೃಷ್ಣ ಮತ್ತು ಸುಧಾಮನ ಸ್ಟೋರಿ. ಕೃಷ್ಣ ಸುಧಾಮ ಅಂತೂ ಎಲ್ರಿಗೂ ಗೊತ್ತಿದೆ. ಅವ್ರ ಕಥೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆಗಿನ ಕಾಲದಲ್ಲೇ ನೋಡಿ ಇವರ ಸ್ನೇಹ ಹೇಗಿತ್ತು ಅಂತ. ಕೃಷ್ಣ ಹೇಳಿ ದೇವರು ಅಂತ ನಾವು ಪೂಜೆ ಮಾಡ್ತೀವಿ. ಹಾಗೆ ಸುಧಾಮ ತುಂಬ ಅತಿ ಬಡವನಾದ ಒಬ್ಬ ಬ್ರಾಹ್ಮಣ. ಅವರಿಬ್ಬರು ಆಶ್ರಮದಲ್ಲಿ ಒಟ್ಟಿಗೆ ಓದ್ಕೊಂಡು ಇಬ್ಬರು ತುಂಬ ಆತ್ಮೀಯ ಗೆಳೆಯರಾಗಿರ್ತಾರೆ. ಒಬ್ಬನು ಬಡವ, ಒಬ್ಬನು ತುಂಬ ಅತಿಯಾದ ಶ್ರೀಮಂತಿಕೆ, ಅಂದರೆ
ಒಂದು ದೇವರ ಒಂದು ಸ್ವರೂಪ ಅಲ್ವಾ. ಅಂಥವ್ರ ಜೊತೆಯಲ್ಲಿ ಆವಾಗ ಅವ್ರಿಗೆ ಅದು ಗೊತ್ತೇ ಇರಲ್ಲ, ಅವರು ತುಂಬ ಒಂದು ಮುದ್ದಾದ ಅವ್ರದ್ದು ಒಂದು ಸ್ನೇಹ ಇರುತ್ತೆ. ಹೀಗೆ ಅವರು ದೊಡ್ಡವರಾಗ್ತಾರೆ, ಆಮೇಲೆ ಜೊತೆಲಿ ಆಟ ಆಡ್ಕೊಂಡು ಚೆನ್ನಾಗಿ ಬೆಳೀತಾರೆ ಇಬ್ಬರು. ಕೃಷ್ಣ ದ್ವಾರಕಾಪುರದ ದೊರೆ ಆಗ್ತಾನೆ, ಆದರೆ ಸುಧಾಮ ಹಾಗೆ ಮೊದಲನಾಗೆ ಕಡು ಬಡವನೇ ಆಗಿರ್ತಾನೆ. ಆದರೆ ಅವರ ಒಂದು ಸ್ನೇಹದಲ್ಲಿ ಯಾವತ್ತೂ ಬಿರುಕಿರೋದಿಲ್ಲ, ಅವರು ಶ್ರೀಮಂತ ಬಡವ ಅನ್ನೋದೇ ಇರೋದಿಲ್ಲ. ಹೀಗೆ ತುಂಬ ಕಡು ಬಡತನ ಇರುತ್ತೆ ಸುಧಾಮನಿಗೆ. ಸ್ನೇಹದಲ್ಲಿ ಹಾಗೆ ಅಲ್ವಾ ಫ್ರೆಂಡ್ಸ್, ಅಂದರೆ ಅದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇರೋದಿಲ್ಲ, ನಿಸ್ವಾರ್ಥದಿಂದ ಇರೋದೇ ಫ್ರೆಂಡ್ಶಿಪ್ಪು. ಅಂದರೆ ಒಬ್ಬರ ಮೇಲೆ ದ್ವೇಷ ಅಸೂಯೆ ಮಾಡಿದರೆ ಅದು ಫ್ರೆಂಡ್ಶಿಪ್ ಇರಲ್ಲ. ಅದು ಒಬ್ರನ್ನೊಬ್ಬರು ತುಂಬ ಅತಿಯಾಗಿ ಒಬ್ಬರನ್ನ ಏಳಿಗೆನ ನೋಡಿ ಏನು ಖುಷಿ ಪಡ್ತಾರಲ್ಲ ಅದು ನಿಜವಾದ ಸ್ನೇಹ. ಬೇರೆಯವ್ರ ಏಳಿಗೆ ನೋಡಿ ಅಸೂಯೆ ಪಡ್ತಾರಲ್ವ ಅದು ನಿಜವಾದ ಸ್ನೇಹ ಅಲ್ಲ, ಅದು ಸ್ವಾರ್ಥ, ದ್ವೇಷ, ಅಸೂಯೆ, ಅದು ಸ್ನೇಹದಲ್ಲಿ ಬರಲ್ಲ. ಹಾಗೆಯೇ ಇವ್ರ ಜೀವನದಲ್ಲೂ ಅಷ್ಟೇ, ಕೃಷ್ಣ ದೊರೆ ಆದಮೇಲೂ ಸಹ ಸುಧಾಮ ಬಡತನದಲ್ಲೇ ಇರ್ತಾನೆ, ಆದರೆ ಕೃಷ್ಣನಿಗೆ ಗೊತ್ತಿರಲ್ಲ. ಒಂದಿನ ಸುಧಾಮನಿಗೆ ಹೆಂಡತಿ ಹೇಳ್ತಾಳೆ, ನೀವು ಕೃಷ್ಣನ ಹತ್ರ ಹೋಗಿ ಕೇಳಿ ಏನಾದರೂ ಸಹಾಯ ಮಾಡ್ಬೋದು ಅಂತ. ಸುಧಾಮ ಹಾಗೆ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಡಲಿಕ್ಕೆ ಅಂತ ಅಲ್ಲಿ ಹೋದರೆ ಕೃಷ್ಣ ತನ್ನ ಸ್ನೇಹಿತನನ್ನು ಚೆನ್ನಾಗಿ ಬರಮಾಡ್ಕೊಳ್ತಾನೆ. ಸುಧಾಮನಿಗೆ ಆದರಾತಿಥ್ಯ ಮಾಡ್ತಾನೆ. ಅವನು ಅಷ್ಟು ಬಡ ಸ್ನೇಹಿತ ಅಂತ ಗೊತ್ತಿದ್ರು ಅವನನ್ನು ಯಾವತ್ತೂ ಒಂದು ಇದು ಮಾಡಲ್ಲ, ಅವನನ್ನು ಇವನು ಬಡವ ಅಂತ ಒಂದು ಚೂರು ಆ ಥರ ನೋಡಲ್ಲ, ಒಳ್ಳೆ ಪ್ರೀತಿಯಿಂದ ಆದರಾತಿಥ್ಯ ಮಾಡ್ತಾನೆ ಸುಧಾಮನಿಗೆ. ಸುಧಾಮ ತಾನು ತಂದಿರುವ ಅವಲಕ್ಕಿಯನ್ನು ಕೃಷ್ಣನಿಗೆ ತಿನ್ನಿಸ್ತಾನೆ. ಕೃಷ್ಣನಿಗೆ ತುಂಬ ಪ್ರೀತಿ ಅವಲಕ್ಕಿ ಅಂದರೆ. ಕೃಷ್ಣನ ಅದೇ ಹೇಳ್ತಾರಲ್ವ, ಕೃಷ್ಣ ಸುಧಾಮನ ಅವಲಕ್ಕಿ ಅಂತಲೇ ಒಂದು ಪ್ರಸಿದ್ಧಿಯಾಗಿದೆ, ಕೃಷ್ಣನ ಪ್ರಸಾದ ಅದು. ಅವಲಕ್ಕಿ ನಾವು ಏನಾದರೂ ಹಬ್ಬದಲ್ಲೆಲ್ಲ ಮಾಡಿದರೆ ಕೃಷ್ಣನ ಪ್ರಸಾದ ಅಂತ ಹೇಳ್ತೀವಿ ಅಲ್ವಾ. ಸುಧಾಮ ಕೃಷ್ಣನಿಗೆ ಅವಲಕ್ಕಿಯನ್ನು ತಿನ್ನಿಸಿದಾಗ ಕೃಷ್ಣ ತುಂಬ ಆನಂದವಾಗಿ ಅದನ್ನು ತಿಂತಾನೆ, ತುಂಬ ಪ್ರೀತಿಯಿಂದ ತಿಂತಾನೆ. ಅವನಿಗೆ ಗೊತ್ತಾಗ್ಬಿಡುತ್ತೆ ಇವನು ತುಂಬ ಬಡತನದಲ್ಲಿದ್ದಾನೆ ಅಂತ. ಅವನಿಗೆ ಸುಧಾಮನಿಗೆ ತುಂಬ ಒಂದು ಹಣ, ಇದು ಧನ ಧಾನ್ಯಗಳನ್ನು ಕೊಟ್ಟು ಅವನನ್ನು ಕಳಿಸ್ಕೊಡ್ತಾನೆ. ಅಂದರೆ ಇವನು ಕೇಳೋದೇ ಇಲ್ಲ ಸುಧಾಮ, ಆದರೂ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಮನಸ್ಸನ್ನು ಅರಿಯುವಂಥ ಒಂದು ಇದಕ್ಕೆ ಹೇಳ್ತಾರೆ ಫ್ರೆಂಡ್ಶಿಪ್ಪಲ್ಲಿ. ಹಾಗೆ ಒಬ್ರನ್ನೊಬ್ಬರು ಮನಸ್ಸನ್ನು ಅರ್ಥಕೊಳ್ಳೋದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಹಾಗೆ ಸುಧಾಮನ ಅವಲಕ್ಕಿ ಅಂದರೆ ಅವಲಕ್ಕಿ ಕೃಷ್ಣನ ಪ್ರಿಯವಾದ ಅವಲಕ್ಕಿ ಅಂತ ಒಂದು ನೈವೇದ್ಯಕ್ಕೆ ಸಹ ಪೂಜೆಯಲ್ಲಿ ಬಳಸ್ತಾರೆ. ನಾವೆಲ್ಲ ಕೃಷ್ಣನ ಒಂದು ಆ ಅವಲಕ್ಕಿಯನ್ನು ನಾವು ಪ್ರಸಾದದ ರೂಪದಲ್ಲಿ ತಿಂತೀವಿ, ಯಾಕೆಂದರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಅವಲಕ್ಕಿ ಒಂದಾಗಿರುತ್ತೆ. ಅದು ಸುಧಾಮ ಮಾಡಿಕೊಂಡು ತಂದಿರೋದು, ಅದಕ್ಕೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ, ಕೃಷ್ಣ ತನ್ನ ಗೆಳೆಯ ತಂದಿದ್ದು ಅಂತ. ಹಾಗೆ ಫ್ರೆಂಡ್ಶಿಪ್ ಡೇಯಲ್ಲಿ ಯಾವತ್ತೂ ನಿಸ್ವಾರ್ಥದಿಂದ ಇದ್ರೇ ಅದು ಫ್ರೆಂಡ್ಶಿಪ್ಪು. ಯಾವತ್ತೂ ಬೇರೆಯವ್ರನ್ನ ನೋಡಿ ಅಸೂಯೆ ಪಡೋದು ಅದು ಫ್ರೆಂಡ್ಶಿಪ್ ಅಲ್ಲ. ಅವರ ಏಳಿಗೆಯನ್ನು ಸಹಿಸಿ ಅಸೂಯೆ ಪಡಬಾರ್ದು, ಅವರ ಏಳಿಗೆಯನ್ನು ನೋಡಿ ಇನ್ನು ಖುಷಿ ಪಡಬೇಕು. ನಮಗೆ ಆದಷ್ಟೇ ನಮಗೆ ಅನುಭವ ಆಗಬೇಕು. ಅವರಿಗೆ ಏನಾದರೂ ಬೇರೆಯವ್ರಿಗೆ ಒಳ್ಳೆಯದಾಯ್ತು, ನಮ್ಮ ಫ್ರೆಂಡಿಗೆ ಒಳ್ಳೆಯದಾಯಿತು ಅಂದರೆ ಅದಕ್ಕೆ ನಿಜವಾದ ಸ್ನೇಹ ಅಂತ ಹೇಳ್ತಾರೆ. ಇಲ್ಲಿಗೆ ನನ್ನ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮತ್ತೊಮ್ಮೆ ಹೇಳ್ತೀನಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್. ಏನಾದರೂ ತಪ್ಪಾಗಿದ್ದಿದ್ರೆ ನನ್ನಿಂದ ಕ್ಷಮಿಸಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು.